ಮಾರ್ನಿಂಗ್ ಎಲ್ಲರಿಗೂ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತಂದಿದ್ದೀನಿ ಇವತ್ತು ಪಾಸ್ತಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಬಿಸಿ ಬಿಸಿ ಪಾಸ್ತಾ. ಈ ಪಾಸ್ತಾ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ ಪಾಸ್ತಾವನ್ನು ತೊಗೊಂಡಿದ್ದೀನಿ. ನೋಡಿ, ನಾನು ಪಾಸ್ತಾವನ್ನು ಈ ರೀತಿ ಇರುವಂಥ ಪಾಸ್ತಾ ತೊಗೊಂಡಿದ್ದೀನಿ. ನಾನು ಮಾರ್ಕೆಟಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಿಗುತ್ತೆ ಡಿಸೈನಲ್ಲಿ, ಅದನ್ನು ತೊಗೊಳ್ಬೋದು. ನಾನು ಈ ರೀತಿ ತೊಗೊಂಡಿದ್ದೀನಿ. ಈಗ ಇಲ್ಲಿ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ನೀರು ಕುದೀತಾ ಉಂಟು, ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಅಡಿಗೆ ಎಣ್ಣೆನ ಹಾಕ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಎಣ್ಣೆ ಯಾಕೆ ಹಾಕ್ತಿದ್ದೀನಿ ಅಂದರೆ ಇದು ಹುಡಿಯಾಗಿ ಚೆನ್ನಾಗಿ ಬರುತ್ತೆ, ಅಂಟಲ್ಲ, ಅದಕ್ಕೋಸ್ಕರ ಎಣ್ಣೆ ಹಾಕ್ತಿದ್ದೀನಿ. ಈಗ ನೀರು ಕುದೀತಾ ಇದೆ. ಇವಾಗ ನಾನು ಪಾಸ್ತಾವನ್ನು ಹಾಕ್ತಾ ಇದ್ದೀನಿ. ನೀರಿಗಿಂತನೂ ನೋಡಿ, ನೀರಿಗೆ ಎಷ್ಟು ಹಾಕ್ಬೇಕು. ಪಾಸ್ತಾ ಸ್ವಲ್ಪ ಕಡಿಮೆ, ಈಗ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಈ ರೀತಿಯಲ್ಲಿ ನೀರು ಕಡಿಮೆ ಆದರೆ ಅಂಟು, ಅದಕ್ಕೆ ನೀರು ಸ್ವಲ್ಪ ಇದಕ್ಕೆ ಜಾಸ್ತಿನೇ ಬೇಕು. ಈಗ ಸ್ವಲ್ಪ ಇದೊಂದು ಕಾಲು ಗಂಟೆಯಲ್ಲಿ ಬೇಯ್ತದೆ. ಕಾಲು ಗಂಟೆ ಬೇಯಲಿಕ್ಕೆ ಬಿಡ್ತೀನಿ. ನೋಡಿ, ಈಗ ಬೆಂದಿದೆ, ಈಗ ಚೆನ್ನಾಗಿ ಬೆಂದಿದೆ. ನೋಡಿ, ಇದು ಬೆಂದಿದೆ ಅಂದರೆ ಕೈಯಲ್ಲಿ ಮುಟ್ಲಿಕ್ಕೆ ಅಷ್ಟ, ಆದರೆ ಚೂರಿಲೊಂದು ಕಟ್ ಮಾಡಿ ನೋಡಿ, ಬೆಂದಿದೆ ಸಾಕು. ನೋಡಿ, ಕಟ್ ಆಗುತ್ತೆ ಕೈಯಲ್ಲಿ ಕೂಡ. ನಿಮಗೆ ಕೈಯಲ್ಲಿ ಆಗೋದಿಲ್ಲ ಅಂದರೆ ಒಂದು ಚೂರಿ ತಗೊಂಡು ಕಟ್ ಮಾಡಿ ನೋಡಿ. ನೋಡಿ ಆಯ್ತು. ಈಗ ನಾನು ಇದನ್ನ ಸ್ಟೇರಲ್ಲಿ ಹಾಕಿ ತೆಗೀತಿದ್ದೇನೆ. ನೋಡಿ ನೋಡಿ ಈಗಲೇ ನಾನು ಬಳಸಿ ತೆಗೀತಿದ್ದೀನಿ. ನಾನಿವಾಗ ಅದೇ ಬಣಾಲಿ ತಗೊಂಡಿದ್ದೀನಿ ಈಗ ಫ್ರೈ ಮಾಡಲಿಕ್ಕೆ. ನೋಡಿ, ಒಂದು ಕಪ್, ಸಣ್ಣ ಕಪ್ಪಲ್ಲಿ 1 ಕಪ್ ಎಣ್ಣೆ ಹಾಕ್ತಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ, ರುಚಿಗೆ ಸ್ವಲ್ಪ ಟೇಸ್ಟ್ ಬರುತ್ತೆ ತುಪ್ಪ ಹಾಕಿದರೆ. ನೋಡಿ, ತುಪ್ಪ 1 ಚಮಚ ಹಾಕ್ತಿದ್ದೀನಿ. ಎಣ್ಣೆ ಇವಾಗ ಬಿಸಿ ಆಯಿತು. ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕಿದ್ನಲ್ಲ, ಅದು ಬಿಸಿ ಆಯಿತು. ಈಗ ಅದಕ್ಕೆ ಒಂದು ನೀರುಳ್ಳಿಯನ್ನು ಹಾಕ್ತಿದ್ದೀನಿ. ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರುಳ್ಳಿ. ನೋಡಿ, ಸ್ವಲ್ಪ ಫ್ರೈ ಆಗಲಿ. ನಾನು 1 ದೊಡ್ಡ ನೀರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಬ್ರೌನ್ ಆಗೋದೇನು ಬೇಡ, ಸ್ವಲ್ಪ ಫ್ರೈ ಆಗಲಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಅಲ್ಲಿ ತನಕ ಫ್ರೈ ಆಗಲಿ ಬಿಡುವ. ಈಗ ನೀರುಳ್ಳಿ ನೋಡಿ ಸ್ವಲ್ಪ ಫ್ರೈ ಆಗಿದೆ. ನೋಡಿ ಸಾಕು. ಈ ಟೈಮಲ್ಲಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದೀನಿ. ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ನಾನು ಪೇಸ್ಟನ್ನು ಹಾಕ್ತಿದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡುವ. ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಹಸಿ ವಾಸನೆ ಹೋಯಿತು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಈ ಟೈಮಲ್ಲಿ ನಾನು ಇದು 4 ಟೊಮೆಟೊವನ್ನು ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಇದಕ್ಕೆ ಹಾಕ್ತಿದ್ದೀನಿ. ನಾನು ದೊಡ್ಡ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ, ಅಂದರೆ ಸ್ವಲ್ಪ ಜಾಸ್ತಿ ಉಂಟು ಪಾಸ್ತಾ, ಹಾಗಾಗಿ ನೋಡಿ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಇದು ಹಸಿ ವಾಸನೆ ಹೋಗ್ಬೇಕು ಚೆನ್ನಾಗಿ. ಇದರೊಂದಿಗೆ ನಾನು ಇವಾಗಲೇ ಹಾಕ್ತಿದ್ದೀನಿ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ನೀವು ಹಸಿ ಬಟಾಣಿ ಮತ್ತು ಬೀನ್ಸ್ ಏನೋ ಇದ್ದರೆ ತೊಗೊಳ್ಬೋದು. ನನ್ನ ಹತ್ರ ಅದಿಲ್ಲ, ಅದಕ್ಕೆ ನಾನು ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ಹಾಕ್ತಿದ್ದೀನಿ. ಇದರೊಟ್ಟಿಗೆ ಫ್ರೈ ಆಗಲಿ. ಹಸಿ ಟೊಮೆಟೊ, ಕ್ಯಾರೆಟ್, ಕ್ಯಾಪ್ಸಿಕಮ್ ಒಟ್ಟಿಗೆ ನಾನು ಹಾಕ್ತಿದ್ದೀನಿ. ಇದು ಒಟ್ಟಿಗೆ ಎಲ್ಲ ಫ್ರೈ ಆಗಿಬಿಡುತ್ತೆ. ಚೆನ್ನಾಗಿ ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಲಿ. ಅಲ್ಲಿ ತನಕ ಒಂದು 5 ನಿಮಿಷ ಬಿಡ್ತಿದ್ದೀನಿ. ನೋಡಿ, ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ. ಟೊಮೆಟೊನು ಫ್ರೈ ಆಗಿದೆ ಮತ್ತು ಕ್ಯಾಪ್ಸಿಕಮ್, ಕ್ಯಾರೆಟ್ ಕೂಡ ಒಳ್ಳೆ ಫ್ರೈ ಆಗಿದೆ. ನಾನು ಈ ಟೈಮಲ್ಲಿ 1 ಚಮಚ ಇದು ಮ್ಯಾಗಿ ಮಸಾಲ ನಾನು ಹಾಕ್ತೀನಿ. ಇದಕ್ಕೆ ಮ್ಯಾಗಿ ಮಸಾಲ ಅಂಗಡಿಯಲ್ಲಿ ಸಿಗುತ್ತೆ. ಯಾವ್ದು ಅಂಗಡಿಯಲ್ಲಿ ಹೋಗಿ ಮ್ಯಾಗಿ ಮಸಾಲ ಅಂತ ಕೇಳಿದರೆ ಸಿಗುತ್ತೆ. ನಾನು ಅದರಲ್ಲಿ 1 ಪ್ಯಾಕೆಟನ್ನು ಹಾಕ್ತಿದ್ದೀನಿ. ಅದು 1 ಚಮಚ ಬರುತ್ತೆ, 1 ಪ್ಯಾಕೆಟ್. ಅದನ್ನು ಹಾಕಿದೆ. ಈಗ ಸ್ವಲ್ಪ ಖಾರದ ಪುಡಿ, ಮೆಣಸಿನ ಹುಡಿಯನ್ನು ಹಾಕ್ತಿದ್ದೀನಿ. ರುಚಿಗೆ ತಕ್ಕ. ನಾನು ಜಾಸ್ತಿ ಖಾರ ತಿನ್ನಲ್ಲ, ಅದಕ್ಕೆ ಸ್ವಲ್ಪನೇ ಹಾಕ್ತಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದು ಹಳದಿ ಹುಡಿ, ಅರಿಶಿನ ಹುಡಿ ಅಂತ ಹೇಳ್ತಾರಲ್ಲ, ಅದು ಹಾಕ್ತಿದ್ದೀನಿ. ಕಾಳು ಮೆಣಸಿನ ಹುಡಿಯನ್ನು ಸ್ವಲ್ಪ ಹಾಕ್ತಿದ್ದೀನಿ. ರುಚಿಗೆ ಸ್ವಲ್ಪ ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ.
ಮತ್ತು ಇದು ಗರಂ ಮಸಾಲ ಪೌಡರ್, ನಾನು ಇದು ಮನೆಯಲ್ಲೇ ಮಾಡಿರೋವಂಥದ್ದು. ಎಲ್ಲ ನನ್ನ ಪೌಡರನ್ನು ನಾನು ಮನೆಯಲ್ಲೇ ಮಾಡೋವಂಥದ್ದು. ಇದು ಕೂಡ ನಾನು ಮನೆಯಲ್ಲೇ ಮಾಡಿರೋವಂಥದ್ದು ಗರಂ ಮಸಾಲ ಪೌಡರ್. ಸ್ವಲ್ಪ ಹಾಕ್ತಿದ್ದೀನಿ ನೋಡಿ. ಇಲ್ಲಿ ರುಚಿಗೆ ತಕ್ಕ ಉಪ್ಪನ್ನು ಹಾಕ್ತಿದ್ದೀನಿ. ನಾನು ಆವಾಗ ಪಾಸ್ತಾಕ್ಕೆ ಸ್ವಲ್ಪ ಹಾಕಿದ್ನಲ್ಲ, ಹಾಗೆ ಈಗ ಇದಕ್ಕೆ ಸ್ವಲ್ಪ ಹಾಕ್ತಿದ್ದೀನಿ ನೋಡಿ. ಮತ್ತು ಹಾಕ್ತಿದ್ದೀನಿ ನೋಡಿ, ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ತೀನಿ. ಇದು ಸ್ವಲ್ಪ ಫ್ರೈ ಆಗಲಿ ಇದರೊಟ್ಟಿಗೆ. ಇದು ಮಕ್ಕಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮತ್ತು ಲಂಚ್ ಬಾಕ್ಸಿಗೆ ಕೂಡ ಹಾಕಿ ಕೊಡ್ಬೋದು. ತುಂಬ ಟೇಸ್ಟ್ ಆಗ್ತದೆ ಇದು ಪಾಸ್ತಾ ನೋಡಿ. ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಯಿತು, ಫ್ರೈ ಆಗ್ತಾ ಉಂಟು ಚೆನ್ನಾಗಿ. ಈ ಟೈಮಲ್ಲಿ ನಾನೀಗ ಪಾಸ್ತಾವನ್ನು ಹಾಕ್ತಿದ್ದೀನಿ. ನಾನಿಲ್ಲಿ 1 ಚಮಚ ಸಕ್ಕರೆಯನ್ನು ಹಾಕ್ತಿದ್ದೀನಿ. ಇದು ಖಾರ ಸಿಹಿ ಎಲ್ಲ ಬ್ಯಾಲೆನ್ಸ್ ಆಗಿ ಬರುತ್ತೆ. 1 ಚಮಚ ಹಾಕ್ತಿದ್ದೀನಿ. ಈಗ ನೋಡಿ ನಾನು ಪಾಸ್ತಾವನ್ನು ಹಾಕ್ತಿದ್ದೀನಿ ನೋಡಿ, ಹಾಕಿ ಮಿಕ್ಸ್ ಮಾಡ್ತೀನಿ. ಈಗ ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡ್ತೀನಿ. ಪಾಸ್ತಾ ಹಾಕಿದ್ನಲ್ಲ, ಈಗ ಒಳ್ಳೆ ರೀತಿ ಒಳ್ಳೆ ಮಿಕ್ಸ್ ಮಾಡ್ತೀನಿ. ಇದು ಒಳ್ಳೆ ರೀತಿ ನಾನು ಮಿಕ್ಸ್ ಮಾಡ್ತಿದ್ದೀನಿ. ಸಣ್ಣ ಉರಿಲಿ ಇಟ್ಕೊಂಡಿದ್ದೀನಿ. 1-2 ನಿಮಿಷ ಇದು ಸಣ್ಣ ಉರಿಯಲ್ಲಿ ಸ್ವಲ್ಪ ಮಿಕ್ಸ್ ಆಗಲಿ ಒಳ್ಳೆ ರೀತಿಯಲ್ಲಿ. ಲಾಸ್ಟ್ ಆಯಿತು. ಇವಾಗ ನೋಡಿ ನಾನು 1 ಚಮಚ ಟೊಮೆಟೊ ಸಾಸನ್ನು ಹಾಕ್ತಿದ್ದೀನಿ. ಇದು ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ಇದನ್ನ ಹಾಕ್ತಿದ್ದೀನಿ ಟೊಮೆಟೊ ಸಾಸ್. ಮತ್ತು ಈ ಟೈಮಲ್ಲಿ ಆಯಿತು. ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ. ಹಾಕಿ ಒಂದು ಒಳ್ಳೆ ಮಿಕ್ಸ್ ಮಾಡ್ತೀನಿ ನೋಡಿ. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಆಯಿತು. ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ಒಳ್ಳೆ ರೀತಿ ಮಿಕ್ಸ್ ಆಯಿತು. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡ್ತಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಅರ್ಜೆಂಟಿಗೆ ಏನೂ ಇಲ್ಲ, ಮನೆಯಲ್ಲಿ ನಾವು ಅಕ್ಕಿ ಗ್ರೈಂಡ್ ಮಾಡಲಿಲ್ಲ, ನೆನೆಸಲಿಲ್ಲ ಅನ್ನೋದೇನಿಲ್ಲ. ಪಾಸ್ತಾ ಇದ್ದರೆ ಸಾಕು. ಅರ್ಜೆಂಟಾಗಿ ಒಂದು ಮಕ್ಕಳಿಗೆ ಬೆಳಗ್ಗೆ ತಿಂಡಿ ಮಾಡಿಕೊಡ್ಬೋದು, ಮಧ್ಯಾಹ್ನ ಟಿಫನ್ ಕೂಡ ಕೊಡ್ಬೋದು ನೋಡಿ. ಇಷ್ಟು ಚೆನ್ನಾಗಿ ಬಂದಿದೆ. ನನ್ನ ಮಗಳಂತೂ ಈ ಪಾಸ್ತಾ ತುಂಬ ಇಷ್ಟಪಟ್ಟು ತಿಂತಾಳೆ ನೋಡಿ. ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಉಂಟು, ಚೆನ್ನಾಗಿ ಬಂದಿದೆ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿ ಪಾಸ್ತಾ ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಬೇಕು. ಬಿಸಿ ಬಿಸಿ ತಿನ್ನುವಾಗ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ, ಒಳ್ಳೆ ರುಚಿ, ತುಂಬ ರುಚಿ ಆಗುತ್ತೆ ಪಾಸ್ತಾ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ, ಚೆನ್ನಾಗಿದ್ರೂ ಕೂಡ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಇನ್ನೊಂದು ನಾನು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಬಾಯ್.